ಸಮಯ ಅನ್ನೋದು ಒಂದಲ್ಲ ಒಂದಿನ ಸತ್ಯನ ಹೊರಗಾಕುತ್ತೆ ಯಜಮಾನ್ರೆ. ದೇವ್ರಿದ್ದಾನೆ. ಇಲ್ಲ ಪದ್ಮನಾಭ ಅವರೇ, ಶ್ರಾವಣಿಗೆ ಈ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ಇಲ್ಲ ಯಜಮಾನ್ರೆ, ನೀವು ತಿಳ್ಕೊಂಡಿರೋಷ್ಟೇ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೆಲ್ಲ ದೇವ್ರಿಗೇ ಗೊತ್ತು. ಮನಸ್ಸಲ್ಲಿ ಹೆಪ್ಪುಗಟ್ಟಿರೋ ವಿಷಯ ಎಲ್ಲ ಒಂದೊಂದ್ಸಲ ಹೀಗೆ ಆಚೆ ಬಂದ್ಬಿಡುತ್ತೆ. ತಪ್ಪು ತಿಳ್ಕೊಬೇಡಿ. ಎಲ್ಲಾದ್ರೂ ಉಂಟ ಯಜಮಾನ್ರೆ. ಈಗಾದರೂ ನಿಮ್ಮ ಮನಸ್ಸು ಹಗುರ ಆಗುತ್ತಲ್ಲ, ಅಷ್ಟೇ ಸಾಕು. ಸರಿ, ಲೇಟ್ ಆಯಿತು, ನಾನೇನು ಹೊರಡ್ತೀನಿ. ಸರಿ ಪದ್ಮನಾಭ ಅವರೇ, ನಾವಿನ್ನು ಹೋಗಿ ಬರ್ತೀವಿ. ನಮ್ಮ ಅತ್ತೆ ಪರವಾಗಿ ಇನ್ನೊಮ್ಮೆ ಕರೀತಾ ಇದ್ದೀನಿ, ನೀವೆಲ್ಲರೂ ಸಾಲಿಗ್ರಾಮಕ್ಕೆ ಬರಬೇಕು. ಅಯ್ಯೋ ಯಜಮಾನ್ರೆ, ನೀವು ಇಷ್ಟು ಕರೆದ ಮೇಲೆ ಖಂಡಿತ ನಾವು ಬರ್ತೀವಿ ಯಜಮಾನ್ರೆ. ಅಪ್ಪಾಜಿ ಖಂಡಿತವಾಗ್ಲೂ ಬರ್ತಾರೆ. ನಿಮ್ ಮಾತು ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಗೌರವ. ನೀವ್ ಕರೆದ್ಮೇಲೆ ಖಂಡಿತವಾಗ್ಲೂ ಬರ್ತಾರೆ ಅಪ್ಪಾಜಿ. ಸಾರಿ ನಮ್ಮ, ನಿನ್ನ ಕರೆಯೋದೇ ಮರ್ತುಬಿಟ್ಟೆ. ನೀನು ಈ ಮನೆ ಮಗಳ ಥರ ತಾನೆ, ನೀನು ಬಾ. ಸರಿ, ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನ, ಖಂಡಿತವಾಗ್ಲೂ ಬರ್ತೀನಿ. ಸುಬ್ಬು, ಯಾಕು ಇವಳು ಅತಿ ಆಯ್ತು ಅನ್ನಿಸ್ತಿದೆ ನನಗೆ. ಇವಳನ್ನ ನೀನೇ ಕಂಟ್ರೋಲ್ ಮಾಡ್ಬೇಕು. ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್? ಅವಳನ್ನ ಚೆನ್ನಾಗಿ ಮಾತಾಡ್ಸಿ ನೀವೇ ತನ್ನ ತಲೆ ಮೇಲೆ ಕೂತ್ಕೊಂಡಿರೋದು. ಈಗ ನೋಡಿ ಹೆಂಗ್ ಆಡ್ತೀಳಿ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ಇವಳನ್ನ ನೀನೇ ಕಂಟ್ರೋಲ್ ಮಾಡ್ಬೇಕು. ಸರಿ, ನಾವೇನು ಬರ್ತೀವಿ. ಆಯ್ತು ಯಜಮಾನ್ರೆ. ಪುಟ, ನೀನು ಹತ್ತು. ಚಿಕ್ಕಪ್ಪ, ನಾನು ನಿಮ್ಮ ಕಾರಲ್ಲೇ ಬರ್ತೀನಿ. ಸರಿ ಬಾ ಅಣ್ಣ. ಮಾವ, ಇನ್ನೊಂದು 5 ನಿಮಿಷ ಊಟ ರೆಡಿ ಆಗಿಬಿಡತ್ತೆ. ನಾನೇ ಬಂದು ಕರಿತೀನಿ ನಿಮ್ಮನ್ನು. ಅದೆಲ್ಲ ಇರಲಿ, ಅವಳಲ್ಲಿ? ಅವಳು ಅಂದರೆ ಯಾರು? ಪಿಂಕಿನ ಭಾವ? ಪಿಂಕಿ ಅಲ್ಲ, ಅವಳು ಶ್ರಾವಣಿನ ಭಾವ? ಅವಳಲ್ಲಿ? ಭಾವ, ಶ್ರಾವಣಿ ಎಲ್ಲಿದ್ದಾಳೆ ಅಂತ ಕೇಳ್ತಿದ್ದಾರಾ? ಇದೇ ಮೊದಲು ಭಾವ ಅವರೇ ಬಂದು ಶ್ರಾವಣಿ ಕೇಳ್ತಿರೋದು. ವಂದನ, ನಿನ್ನೆ ಕೇಳ್ತಿರೋದು. ಅವಳೆಲ್ಲಿ? ಭಾವ, ಶ್ರಾವಣಿ ಹೊರಗಡೆ ಕಾರಿಡೋರ್ನಲ್ಲಿ ಕೂತಿದ್ದಾಳೆ. ನಾನು ಹೋಗಿ ಕರ್ಕೊಂಬರ್ತೀನಿ. ಬೇಡ, ನಾನೇ ಹೋಗಿ ಮಾತಾಡ್ತೀನಿ. ಶ್ರಾವಣಿ, ಭಾವನೆ ನೀನು ಎಲ್ಲಿದ್ಯಾ ಅಂತ ಕೇಳ್ಕೊಂಡು ನಿನ್ನ ಹತ್ರ ಮಾತಾಡಕ್ ನಿನ್ನ ಹತ್ರನೇ ಬರ್ತಿದ್ದಾರೆ. ಅಂದ್ರೆ ನಿನ್ನ ಹತ್ರಷ್ಟು ದಿನಗಳು ನಿಜವಾಗ್ಲೂ ಶುರುವಾಯ್ತು ಅನ್ಸುತ್ತೆ. ಶ್ರಾವಣಿ ಯಾಕೆ ನೋಡ್ತಿಲ್ಲ? ಓ, ಹಾಡು ಕೇಳ್ತಿದ್ದಾಳೆ ಅನ್ಸುತ್ತೆ. ಹಾಗಿದ್ರೆ ಭಾವ ಶ್ರಾವಣಿ ಅಂತ ಅವಳನ್ನು ಕರೀತಾರಾ? ಅಥವಾ ಅವಳು ಎದುರಿಗೆ ಹೋಗಿ ನಿಲ್ತಾರಾ? ಏನು ಮಾಡಬಹುದು?
ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಮಾತಾಡ್ಬೇಕಿತ್ತ? ಅಪ್ಪ, ನೀವು ನನ್ನ ಜೊತೆ ಮಾತಾಡ್ತೀರಾ ಅಂದ್ರೆ ನಾನು ಇಡೀ ದಿನ ಕೂತ್ ಕೇಳ್ತೀನಿ. ಆದರೆ ನೀವು ಆ ಕಡೆ ತಿರ್ಕೊಂಡು ನರಸಯ್ಯ ಅವರು ಬಂದು ನಮ್ಮನ್ನು ಕರೆದು ಹೋದ ಮೇಲೆ ಈ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಾ ಇದೆ. ಅದನ್ನು ನಾನು ಗಮನಿಸ್ತಾ ಇದ್ದೀನಿ. ನಿನಗೊಂದು ವಿಷಯ ಕ್ಲಿಯರಾಗಿ ಹೇಳ್ತೀನಿ. ನಮ್ಮ ಮನೆಯೇ ಒಂದು ಪ್ರಪಂಚ. ಅಲ್ಲಿ ನಾನು ನೀನು ಹೇಗಿರ್ತೀವಿ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಸಾಲಿಗ್ರಾಮನೇ ಬೇರೆ ಪ್ರಪಂಚ. ಅಲ್ಲಿ ನಮ್ಮ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಲೇಬಾರದು. ಅಲ್ಲಿಗೆ ಹೋದ್ಮೇಲೆ ನಾವು ಈ ಥರ ಇರೋಕ್ಕಾಗಲ್ಲ. ಅಂದ್ರೆ ನಾವಲ್ಲಿಗೆ ಹೋದ್ಮೇಲೆ ಅಪ್ಪ ಮಗಳ ತರ ಇರ್ಬೇಕು ಅಂತ ಹೇಳ್ತಿದ್ದೀರಾ ಅಪ್ಪ? ಹೇಳಿ ಅಪ್ಪ, ನಾವಲ್ಲಿಗೆ ಹೋದ್ಮೇಲೆ ನಮ್ಮಿಬ್ರ ಮಧ್ಯೆ ತುಂಬಾ ಪ್ರೀತಿ ಇದೆ ಅನ್ನೋ ತರ ಇರ್ತೀವಿ ಅಲ್ವಾ? ಹಾಗಾದ್ರೆ ಅಲ್ಲಿ ನಾನು ನಿಮ್ ಜೊತೆ ಮಾತಾಡ್ಬೋದು, ನಿಮ್ಮನ್ನ ಅಪ್ಪ ಅಂತ ಕೊಟ್ಟು ನಿಮ್ ಜೊತೆನೇ ಇರ್ಬೋದು, ನಿಮ್ ಮಡ್ಲಲ್ಲಿ ಮಲ್ಕೋಬಹುದು, ನಿಮ್ಮನ್ನ ಪ್ರೀತಿಯಿಂದ ತಪ್ಕೋಬಹುದು. ಅಲ್ವಾ ಅಪ್ಪ? ಆದರೆ ಇದೆಲ್ಲ ಅಲ್ಲಿಗೆ ಮಾತ್ರ ಸೀಮಿತ. ಆಯ್ತಪ್ಪ. ಹಾಗಾದ್ರೆ ಸಾಲಿಗ್ರಾಮ ನನ್ನ ಪಾಲಿಗೆ ಸ್ವರ್ಗ ಆಗಿರುತ್ತೆ. ನಮಸ್ಕಾರ. ನಮಸ್ಕಾರ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಕೂತ್ಕೊಳ್ಳಿ. ಅಲ್ಲ, ಇದೆಲ್ಲ ಲಲಿತಾದೇವಿ ಅಮ್ಮವರು ತಮ್ಮ ಮೊಮ್ಮಗಳಿಗೆ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಶ್ರಾವಣಿ ಅಮ್ಮವ್ರಿಗೆ ಪೂಜೆ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸಾಲಿಗ್ರಾಮದಿಂದ ನಮ್ಮನ್ನು ಕಳಿಸಿದ್ದಾರೆ. ಹಾಂ, ವಿಷಯ ಎಲ್ಲ ಗೊತ್ತಿದೆ. ನರಸಯ್ಯನವರು ಅವತ್ತೇ ಎಲ್ಲ ಹೇಳಿದರು. ವೀರೇಂದ್ರಣ್ಣ ಮತ್ತೆ ಶ್ರಾವಣ್ಯ ಅಮ್ಮ ಅವರು ಮನೇಲಿದ್ದಾರಾ? ಇಲ್ಲ, ಅಣ್ಣ ಸೆಷನ್ಗೆ ಹೋಗಿದ್ದಾನೆ, ಬರೋ ಸ್ವಲ್ಪ ತಡೆ ಆಗುತ್ತೆ. ಶ್ರಾವಣಿ ಮೇಲ್ಗಡೆ ರೂಮ್ನಲ್ಲಿದ್ದಾಳೆ. ನೀವು ಬರ್ತೀರಾ ಅಂತ ಅವಳಿಗೆ ಗೊತ್ತಿತ್ತು. ಅವಳು ಪೂಜೆ ಬಗ್ಗೆ, ವ್ರತದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತಾನೆ ಕಾಯ್ತಿದ್ದಾಳೆ. ಹಾಂ, ಒಳ್ಳೇದಾಯಿತು. ಅವ್ರಿಗೆ ಪೂಜೆ ಪದ್ಧತಿಗಳ ಬಗ್ಗೆ ಹೇಳ್ಕೊಡೋದು ನಮ್ಮ ಅದೃಷ್ಟನೇ ಸರಿ. ದೊಡ್ಡ ಮನೆಯವರು, ಊರಿನ ಹಿರಿಕರು ಮತ್ತು ನಮ್ಮ ಪುರೋಹಿತರು ಏನೆಲ್ಲ ಹೇಳಿದಾರೋ ಅದನ್ನು ಶ್ರಾವಣಿ ಅಮ್ಮಂಗೆ ತಿಳಿಸಿ ಅವ್ರನ್ನ ಕಳ್ಸ ಹೊರೋದಕ್ಕೆ ತಯಾರು ಮಾಡೋದು ನಮ್ಮ ಜವಾಬ್ದಾರಿ. ಸಂತೋಷ. ನೀವು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ನಮ್ಮನೆ ನಿಮಗೆ ಕಂಫರ್ಟ್ ಆಗಿಲ್ಲ ಅಂದರೆ ನಮ್ಮ ಗೆಸ್ಟ್ ಹೌಸ್ ಇದೆ, ತಾವಲ್ಲಿ ಉಳ್ಕೋಬೋದು. ಹಾಗೇನಿಲ್ಲ, ನಾವಿಲ್ಲೇ ಇದ್ದು ಶ್ರಾವಣಿ ಅಮ್ಮವ್ರಿಗೆ ಎಲ್ಲ ಹೇಳ್ಕೊಡ್ತೀವಿ. ಸರಿ, ಹಾಗಿದ್ರೆ ಊರಿಂದ ಪ್ರಯಾಣ ಮಾಡ್ಕೊಂಬಂದಿದ್ದೀರಾ, ಮೊದಲು ಇಬ್ಬರು ಫ್ರೆಶ್ ಆಗಿಬಿಡಿ, ಆಮೇಲೆ ಶ್ರಾವಣಿನ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗೆ ವರ, ಸುಬ್ರಹ್ಮಣ್ಯ ಬಂದು ಕಾಫಿ ತಗೋ. ಅವನಲ್ಲೇ ಅಣ್ಣ ಬರ್ತಾನೆ, ಇಲ್ಲ ಇಡು ಅಮ್ಮ. ಅವರಿಬ್ಬರಲ್ಲಿ ಬೀಗ್ತೇವ್ರೆ. ಅಯ್ಯಯ್ಯೋ, ನೀವ್ಯಾಕೆ ಕಷ್ಟಪಡ್ತೀರಾ? ಎಷ್ಟು ಸ್ವರ್ಗೋಗಿದ್ದೀರಾ ನೋಡಿ, ಕೆಲಸ ಮಾಡಿ ಮಾಡಿ. ಅದು ಅನಂತ ಶಯನ ಅವರೇ, ಪದ್ಮನಾಭ ಅವರೇ,
ವಿಶಾಲವಾದ ಅಕ್ಷಿಯವರೇ, ನಿಮ್ಮ ವಿಶಾಲವಾದ ಹೃದಯದಿಂದ ನಾನು ಇಷ್ಟು ದಿನ ಏನೇನು ಅಂದಿದ್ನೋ ಅದನ್ನೆಲ್ಲ ಕ್ಷಮಿಸ್ಬಿಡಿ. ದಯವಿಟ್ಟು ಎಲ್ಲದನ್ನೂ ಹೊಟ್ಟೆಗೆ ಹಾಕೊಂಡು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನೀವೇ ಅರಗಿಸ್ಕೊಂಬಿಡಿ. ಚೂರು ಓವರಾಗಿ ರಿಯಾಕ್ಟ್ ಮಾಡ್ಬಿಟ್ವಿ. ಏನೋ ಹುಡುಗ ಬುದ್ಧಿ ಹಾಗೆಲ್ಲ ಮಾತಾಡಿಸ್ಬಿಡ್ತು. ಬೀಗ್ರೆ ಹುಡುಕ್ ಬುದ್ಧಿನ ಈ ಮನೇಲಿ ಎಲ್ಲಾರ್ಗಿಂತ ಹಿರಿಯರು ನೀವು ವಯಸ್ಸಲ್ಲಿ. ಅಲ್ಲಿಗೆ ಬರ್ತಿದ್ದೆ ಅನಂತಶಯನವರೇ. ಅದು ಸ್ವಲ್ಪ ವಯಸ್ಸಾಗಿರೋ ಮುದುಕಿ ಬಾಯಿ ಬಿಡ್ಕೊಂಡು ಸ್ವಲ್ಪ ಜಾಸ್ತಿ ಅಂತಾನೆ ಅನ್ಕೊಳ್ಳಿ. ಅದು ಇನ್ಮೇಲಿಂದ ಇಂಥ ತಪ್ಪು ಮಾಡಲ್ಲ ನಾನು. ಇನ್ಮೇಲಿಂದ ನೀವೇನು ಹೇಳ್ತಿರೋ ಅದನ್ನೇ ಕೇಳಿಕೊಂಡು ವೇದವಾಕ್ಯ ಅಂದ್ಕೊಂಡಿದ್ಬಿಡ್ತೀನಿ. ಅಯ್ಯಯ್ಯೋ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಈ ಮನೆಗೆ ಬೀಗುತ್ತಿ. ನಿಮ್ಮ ಮಗ ಈ ಮನೆಗೆ ಮೊದಲನೇ ಮಗ. ನನ್ನ ಮಗ ದುಡಿಬೋದು, ಆದರೆ ಯಜಮಾನಿಕೆ ಮಾಡಬೇಕಾಗಿರೋದು ನಿಮ್ಮ ಮಗ ಅಲ್ವಾ? ಅಯ್ಯ, ಇವನು ಯಜಮಾನಿಕೆ ಅಷ್ಟು ಬೆಂಕಿ ಬಿತ್ತು ಅಲ್ಲ. ಯಜಮಾನ ಅಂದವನು ಸೊಪ್ಪು ಥರ ಕಷ್ಟಪಟ್ಟು ದುಡಿಬೇಕು. ಇವನ್ ಥರ ಕುಡ್ಕೊಂಬರೋದಲ್ಲ. ನೋಡಿ, ಅಳಿಯ ಮನೆ ತೊಳೆಯ ಅಂತಾರಲ್ಲ, ಹಂಗೆ ಇವನನ್ನ ಮನೆ ತೊಳೆಯಕ್ಕೆ ಇಟ್ಕೊಂಬಿಡಿ. ಅಂದರೆ ಮನೆ ಕೆಲಸ ಮಾಡಕ್ಕೆ ಇಟ್ಕೊಂಬಿಡಿ. ನಾನೇನು ಅನ್ಕೊಳ್ಳಲ್ಲ ವಿಶಾಲು. ಛೇ ಹಾಗೆಲ್ಲ ಮಾತಾಡಬೇಡಿ. ಅಳಿಂದ್ರು ಅಂದರೆ ನಮಗೆ ಗೌರವ. ಅಯ್ಯೋ ಮಾವ, ಈ ಮಾತಿಗೆ ಧನ್ಯವಾದ. ಅಂದಾಗೆ ಇನ್ನು ಮುಂದೆ ನಾವಮ್ಮ ಯಾವುದೋ ಒಂದು ಮೂಲೆಯಲ್ಲಿ ಎಲೆ ಅಡಿಕೆ ಕುಟ್ಕೊಂಡು ತಿನ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾಳೆ. ಈ ಮಾತು ಏನಂದ್ರೆ ಏನೂ ಮಾಡಲ್ಲ. ಈ ಕುರ್ಚಿ ಬೆಂಚು ಸೋಫಾ ಥರ ನಾವು ಸುಮ್ಮನೆ ಇದ್ದು ಬಿಡ್ತೀವಿ. ರೀ, ಏನು ಮಾತಾಡ್ತಿದ್ದೀರಾ? ಸೋಫಾ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ಮಾತಿಗೆ ಫ್ಲೋಗ್ ಹಂಗೆ ಅಂದ್ಬಿಟ್ಟೆ ಕಣೆ. ಅದು ಸರಿ, ಇದ್ದಕ್ಕಿದ್ದಂಗೆ ನಿಮಗೆ ಜ್ಞಾನೋದಯ ಆಗಿದೆಯಲ್ಲ? ಆಗಲ್ವಾ ಮತ್ತೆ? ಈ ಮನೆಯವ್ರಿಗೆ ಈ ಮನೆ ಬಗ್ಗೆ ಏನಾದರೂ ಮಾತಾಡಿದರೆ ನಿಮ್ಮ ಮನೆ ದೇವರು ಸುಮ್ಮನೆ ಬಿಡಲ್ಲ. ತುಂಬ ಪವರ್ಫುಲ್ಲು ದೇವಿ. ಈ ಮನೆಯವ್ರಿಗೆ ಏನಾಗಕ್ಕೂ ಬಿಡಲ್ಲ. ಹೌದೌದು, ನಿನ್ನೆ ರಾತ್ರಿ ನಾವು ಅಮ್ಮನ ಕನಸಿನಲ್ಲಿ ಆ ದೇವಿ ಬಂದು ಈ ಮನೆಯವ್ರಿಗೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿದಾಳೆ. ಅದಕ್ಕೆ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಶ್ರಾವಣಿ ಅಮ್ಮವ್ರ ಮದ್ದು ಕೆಲಸ ಮಾಡ್ತಾ ಇದೆ ಅಂತ ಆಯ್ತು. ಅಮ್ಮ, ಇದೇನೆಲ್ಲ ಹಿಂಗೆ ನಿಂತೀರಾ? ಅದೇನು ಇಲ್ಲ ಸುಬ್ರಹ್ಮಣ್ಯ, ಬೀಗತಿಯವರು ಇಷ್ಟು ದಿನ ಮಾತಾಡಿದ್ದಕ್ಕೆ ತಪ್ಪಾಯ್ತು ಅಂತ ಕೇಳ್ಕೊತಾ ಇದ್ರು. ಇನ್ನು ಯಾವತ್ತು ಆ ಥರ ಮಾತಾಡಲ್ಲ, ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ರು. ಛೇ, ಕ್ಷಮೆ ಕೇಳೋದ? ನೀವೇನು ಹೊರಗಿನವ್ರಾ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೆ ಕ್ಷಮೆ ಎಲ್ಲ ಯಾಕೆ ಕೇಳಬೇಕು? ಕಾಂತ ಮತ್ತೆ ಯಾವಾಗಲೂ ಕಾಂತ ಮತ್ತೆ ಥರನೇ ಇರಬೇಕು. ಭಾವ, ನೀವು ಯಾವಾಗಲೂ ಭಾವನ ಥರನೇ ಇರಬೇಕು. ನೀವು ಈ ಮನೆ ಹಿರಿಕರು ಕಾಂತ ಮತ್ತೆ. ನೀವೇನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತೀರ. ದಯವಿಟ್ಟು ಕ್ಷಮೆ ಎಲ್ಲ ಕೇಳಿ ನಮ್ಮನ್ನು ಇನ್ನೂ ಚಿಕ್ಕವರಾಗಿ ಮಾಡಬೇಡಿ. ಸುಬ್ಬು, ಸುಬ್ರಹ್ಮಣ್ಯ, ಕಾರ್ತಿಕೇಯ, ನಿನ್ ದೊಡ್ಡ ಮನ್ಸಪ್ಪ, ನಿನ್ ದೊಡ್ಡ ಮನ್ಸು. ಓ, ಶ್ರಾವಣಿ ಮಾಡಿ ಫೋನ್ ಮಾಡಿದ್ದಾರೆ. ಬೀಗ್ತೀವ್ರೆ, ಕಾಫಿ ಕುಡೀರಿ, ತಣ್ಣಗಾಗ್ಬಿಡುತ್ತೆ. ಬರು, ಯಾಕೆ ಹಿಂಗೆ ಮಾಡ್ತಾ ಇದ್ಯಾ? ಪ್ಲೀಸ್ ಒಂದು ರಿಪ್ಲೈ ಮಾಡು. ಅಲ್ಲ, ನಾನೇನಾದರೂ ನಿನಗೆ ದಿನ ಸಿಗೋಣ ಅಂತ ಹೇಳ್ತಾ ಇದ್ದೀನಾ?
ದಿನಕ್ಕೊಂದು ನಿಮಿಷ ನನ್ನ ಜೊತೆಗೆ ಒಂದು ಕಾಲಲ್ಲಿ ಮಾತಾಡ್ಬೋದಲ್ವಾ? ಏನೇ ಆಗಿದೆ ನಿಂಗೆ? ಯಾಕೆ ಹಿಂಗ್ ಓಡಾಡ್ತಾ ಇದೆಯಾ? ಕೇಳಿದ್ಯಾ ಕೇಳೇ ಬಿಟ್ಟ. ಹಬ್ಬ, ನೀನ್ ಕೇಳ್ತಿದ್ಯಾ ಅಂತ ನಾ ಹೇಳ್ತಾ ಇದ್ದೀನಿ. ನಾನು ಸಾಮಾನ್ಯ ಶ್ರೀವಲ್ಲಿ ಅಲ್ಲ, ಸ್ಪೆಷಲ್ ಪವರ್ ಇರೋ ಶ್ರೀವಲ್ಲಿ. ಸ್ಪೆಷಲ್ ಪವರ? ಏನ್ ಗೊತ್ತಾ, ನಿನ್ಗೇನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು ಅಂದ್ರೆ ಅಬ್ಬಬ್ಬ ಅಂದ್ರೆ ಯಾರ ಹತ್ರ ಮಾಡಿಸ್ತೀಯಾ? ಒಂದು ಕಾರ್ಪೊರೇಟ್ ಹತ್ರನೋ ಇಲ್ಲ MLA ಹತ್ರನೋ. ನನಗ್ ಯಾರಿದಾರೆ ಗೊತ್ತಾ ಇನ್ಫ್ಲೂಯೆನ್ಸ್ ಮಾಡ್ಸೋದಕ್ಕೆ? ಮಿನಿಸ್ಟ್ರು ಇದಾರೆ. ಮಿನಿಸ್ಟ್ರು ನೀನ್ ನನ್ ಮಗಳ ತರ ಅಂತ ಹೇಳಿದ್ರು ಗೊತ್ತಾ? ಆಯ್ತು, ಅದಕ್ಕೆ ನಾನೇನ್ ಮಾಡ್ಲಿ? ಮಿನಿಸ್ಟ್ರ್ ಕಡೆಯಿಂದ ನಿಂಗೆ ಏನಾದ್ರು ಕೆಲಸ ಆಗ್ಬೇಕಂದ್ರೆ ಹೇಳು, ನಾನ್ ಮಾಡಿಸ್ಕೊಡ್ತೀನಿ. ಕೆಲಸ ಆಗ್ಬೇಕಾಗಿರೋದು ಮಿನಿಸ್ಟರ್ ಕಡೆಯಿಂದ ಅಲ್ಲ, ಅವ್ರ PA ಕಡೆಯಿಂದ. ಏನಂದೆ? ಏನಿಲ್ಲ ಬಿಡು. ಪಾಪ ಎದ್ರುಕೊಂಡ್ಬಿಟ್ಟ. ಈ ವಿಷಯನ ಇನ್ಯಾರಿಗೆ ಹೇಳಿ? ಕರೆಕ್ಟ್, ಅಪ್ಪ ಅಮ್ಮ. ಹೇಳಿ ಮೇಡಮ್. ಸುಬ್ಬು, ನಾನು ನಿನ್ನ ಹತ್ರ 2 ವಿಷಯ ಮಾತಾಡಬೇಕು. ಮೊದಲನೇದು ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ನೆನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಅಪ್ಪ ಅವರೇ ಬಂದು ನನ್ನ ಹತ್ರ ಮಾತಾಡಿದ್ರು. ಹೌದಾ? ಏನಂತ? ಅಪ್ಪ ನನ್ನ ಹತ್ರ ಬಂದು ನನಗಂತೂ ತುಂಬಾನೇ ಖುಷಿ ಆಯ್ತು ಸುಬ್ಬು. ಆಹಾ ಮೇಡಮ್, ರೊಟ್ಟಿ ಜಾರಿಗೆ ತುಪ್ಪು ಬೀಳ್ತಾ ಇದೆ. ಯಜಮಾನ್ರು ಅವರೇ ನಿಮಗೆ ಹತ್ರ ಆಗ್ತಾ ಇದಾರೆ. ನೀವು ಈ ನೆಪದಲ್ಲಾದ್ರೂ ಯಜಮಾನ್ರ ಜೊತೆ ಹೇಗೆಲ್ಲ ಇರ್ಬೇಕಂತ ಕನ್ಸ್ಕೊಂಡಿದ್ರು ಹಾಗೆಲ್ಲ ಇದ್ಬಿಡ್ಬೋದು ಮೇಡಮ್. ಹೌದು ಸುಬ್ಬು, ಸಾಲಿಗ್ರಾಮ ಅನ್ನೋ ಒಂದೇ ಒಂದು ಹೆಸರು ನನಗೆ ಇಷ್ಟು ಸಹಾಯ ಮಾಡ್ತಿದೆ. ಇನ್ನು ಅಲ್ಲಿ ಹೋದ್ರಂತೂ ಸಾಲಿಗ್ರಾಮ ನನ್ನ ಪಾಲಿಗೆ ಸಾಲಿಗ್ರಾಮ ಅಲ್ಲ, ಸ್ವರ್ಗ ಆಗಿರುತ್ತೆ. ಕರೆಕ್ಟ್ ಮೇಡಮ್. ಇನ್ನೊಂದು ವಿಷಯ ಇದೆ ಅಂದ್ರಲ್ಲ, ಅದೇನದು? ಇನ್ನೊಂದು ಹೌದು, ನಾನು ಎದುರು ಮಾತಾಡಲ್ಲ, ಹೋಗು. ಮಾತಾಡಲ್ವಾ? ಅಲ್ಲ ಮೇಡಮ್, 2 ವಿಷಯ ಇದೆ ಹೇಳಬೇಕು ಅಂತ ಹೇಳ್ಬಿಟ್ಟು ಇವಾಗ ಮಾತಾಡೋದಂದ್ರೆ ಇನ್ನೊಂದು ವಿಷಯ ನನ್ಗೆ ಯಾರು ಹೇಳ್ತಾರೆ? ನಿನಗೇನು ಹೇಳಿ ಏನು ಪ್ರಯೋಜನ? ನೀನು ಒಂದು ಫ್ರೆಂಡಾ? ಯಾರಾದರೂ ನನ್ನ ಹಳ್ಳಕ್ಕೆ ತಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ನಗ್ನಗ್ತಾ ನಿಂತಿರ್ತೀಯ ನೀನು ಅಷ್ಟೇ. ಹೌದಾ ಮೇಡಮ್? ಈ ಮಾತು ನಿಜಾನಾ? ಅದು ನಿಜ ಅಲ್ಲದೆ ಇರ್ಬೋದು, ಆದರೆ ನೀನು ಮಾಡಿದಂಥದ್ದು ಕೆಲಸ ತಾನೆ. ಅಂತ ತಪ್ಪು ನಾನೇನು ಮಾಡಿದೆ? ತಪ್ಪು ಮಾಡಿದ್ದು ನೀನಲ್ಲ, ಶ್ರೀವಲ್ಲಿ. ನನ್ನ ಕಣ್ಣೆದುರು ಕಡೆ ನಮ್ಮಪ್ಪನ ಅಪ್ಪಾಜಿ ಅಂತ ಕರೆಯೋದೇನು, ಅವ್ರ ಕಾಲಿಗೆ ಬೀಳೋದೇನು, ನಾನು ನೀವು ಹಾಕಿದ ಕೆರೆನ ದಾಟಲ್ಲ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿಯೋದೇನು. ಮೇಡಮ್, ಅವಳು ಆಡಿದ ಮಾತಿಗೂ ನನಗೂ ಏನು ಮೇಡಮ್ ಸಂಬಂಧ? ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನಾನು ನಿನ್ಗೆ ಹೇಳಿದ್ದೆ ತಾನೆ, ಅವಳನ್ನ ಕಂಟ್ರೋಲಲ್ಲಿ ಇಡು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ ಬಿಡಬೇಡ ಅಂತ. ಹೌದಾ? ನನಗೆ ಯಾವಾಗ ಹೇಳಿದ್ರಿ? ಸುಮ್ಮನಿರು ಸುಬ್ಬು, ನಾನು ನಿನ್ನ ಫ್ರೆಂಡ್ ಅನ್ಕೊಂಡಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಅವಳು ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಲ್ಲ? ಮೇಡಮ್, ಇದೆಲ್ಲ ಯಾವ ದೊಡ್ಡ ವಿಷಯ ಮೇಡಮ್? ಅವಳು ಹಂಗೆ ಮಾತು ಸ್ವಲ್ಪ ಜಾಸ್ತಿ, ನಿಮಗೆ ಗೊತ್ತಲ್ಲ. ಅವಳು ಎಷ್ಟಾದರೂ ಮಾತಾಡ್ಕೊಳ್ಳಿ, ಏನಾದರೂ ಮಾತಾಡ್ಕೊಳ್ಳಿ, ಆದರೆ ನಮ್ಮ ಅಪ್ಪನ ಮುಂದೆ ಬಂದು ಈ ಥರ ಡ್ರಾಮಾ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಯಾರೋ ಬಂದು ನಮ್ಮ ಅಪ್ಪನ್ನ ಅಪ್ಪ ಅಪ್ಪಾಜಿ ಅಂತ ಕರೆದ್ರೆ ನಾನು ಸಹಿಸ್ಕೊಳ್ಳಲ್ಲ. ನಮ್ಮ ಅಪ್ಪ ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೂ ಸರಿ, ಆದರೆ ಇನ್ಯಾರನ್ನೋ ಮಗಳಿದ್ದಾಗೆ ಅಂತೆಲ್ಲ ಮಾತಾಡ್ಸಿದ್ರೆ ನನಗೆ ಮೈಯೆಲ್ಲ ಉಗಿಯುತ್ತೆ. ಏನು ಮೇಡಮ್, ಪೊಸೆಸಿವ್ನೆಸ್ಸಾ? ಏನಾದರೂ ಅನ್ಕೋ ಸುಬ್ಬು, ನಮ್ಮ ಅಪ್ಪನ ಪ್ರೀತಿ ಪೂರ್ತಿ ನನಗೆ ಸಿಗಬೇಕು. ಅವ್ರ ಪ್ರೀತಿ ನನ್ನ ಪಾಲಿಗೆ ಪ್ರಸಾದ ಇದ್ದ ಹಾಗೆ. ಒಂದು ಅಗ್ಲು ಸಿಕ್ಕಿದ್ರು ಅದನ್ನ ಕಣ್ಣಿಗೆ ಒತ್ಕೊಂಡು ತಿಂತೀನಿ. ಅದಕ್ಕೋಸ್ಕರ ತಪಸ್ ಮಾಡ್ತಿದ್ದೀನಿ. ಅದನ್ನ ಬಿಟ್ಬಿಟ್ಟು ಇದ್ಕಿದ್ದ ಹಾಗೆ ಯಾರೋ ಬಂದು ಆ ಪ್ರಸಾದ ಚೆಲ್ಲಾಡ್ಕೊಂತಿದ್ರೆ ನನಗೆ ಬೇಜಾರಾಗಲ್ವಾ? ಆಯಿತು ಆಯಿತು, ನಿಮ್ಮ ಬೇಜಾರು ನಮಗೆ ತಲುಪಿದೆ. ಇದ್ರ ಬಗ್ಗೆ ಏನೇನೆಲ್ಲ ಮಾಡಬೇಕು ಅದನ್ನು ನಾನು ಯೋಚನೆ ಮಾಡ್ತೀನಿ. ನಾನು ಇವಾಗ ಅಲ್ಲಿಗೆ ಬರ್ತಾ ಇದ್ದೀನಿ, ಮಾತಾಡೀರಿ. ಸರಿ ಆಯಿತು, ಬಾ. ಶಿವಲಿ